ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಅಕಾಲಿಕ ಮರಣ ಭಾರತದ ಭವಿಷ್ಯವೇನು ಎಂಬ ಪ್ರಶ್ನೆ ಮೂಡಿದಾಗ ದೇಶದ ಚುಕ್ಕಾಣಿ ಹಿಡಿದವರು ಕೇವಲ ಒಬ್ಬ ಮಹಿಳೆಯಲ್ಲ, ಅವರು ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ. ಬಡವರ ಕಲ್ಯಾಣಕ್ಕಾಗಿ 1969ರಲ್ಲಿ ಅವರು ತೆಗೆದುಕೊಂಡ ಆ ಒಂದು ನಿರ್ಧಾರ ಇತಿಹಾಸವನ್ನೇ ಸೃಷ್ಟಿಸಿತು. 14 ಖಾಸಗಿ ಬ್ಯಾಂಕ್ಗಳ ರಾಷ್ಟ್ರೀಕರಣ. ಇದು ಕೇವಲ ಆರ್ಥಿಕ ಬದಲಾವಣೆಯಾಗಿರಲಿಲ್ಲ, ಬಡವರ ಪಾಲಿನ ಅತಿದೊಡ್ಡ ಕ್ರಾಂತಿಯಾಗಿತ್ತು. 1971ರ ಸಮಯ. ಪೂರ್ವ ಪಾಕಿಸ್ತಾನದಲ್ಲಿ ಭೀಕರ ರಕ್ತಪಾತ. ಪ್ರಾಣ ಉಳಿಸಿಕೊಳ್ಳಲು ಲಕ್ಷಾಂತರ ನಿರಾಶ್ರಿತರು ಭಾರತದತ್ತ ನುಗ್ಗುತ್ತಿದ್ದರು. ಆಗ ಇಂದಿರಾ ಗಾಂಧಿ ತೆಗೆದುಕೊಂಡ ದಿಟ್ಟ ಹೆಜ್ಜೆ ಶತ್ರುಗಳ ನಿದ್ದೆ ಗೆಡಿಸಿತು. ಅಮೆರಿಕದ ಬೆದರಿಕೆಗೂ ಬಗ್ಗದ ಧೈರ್ಯ. ಪಾಕಿಸ್ತಾನವನ್ನು ಸೀಳಿ 90,000 ಪಾಕ್ ಸೈನಿಕರನ್ನು ಶರಣಾಗುವಂತೆ ಮಾಡಿ ಬಾಂಗ್ಲಾದೇಶ್ ಎಂಬ ಹೊಸ ರಾಷ್ಟ್ರವನ್ನೇ ಸೃಷ್ಟಿಸಿದರು. ಆದರೆ ಅಧಿಕಾರದ ಉತ್ತುಂಗದಲ್ಲಿದ್ದಾಗಲೇ ಬಿರುಗಾಳಿ ಎದ್ದಿತು. ದೇಶಾದ್ಯಂತ ಭ್ರಷ್ಟಾಚಾರದ ವಿರುದ್ಧ ಜೆಪಿ ಅವರ ಹೋರಾಟ ಮತ್ತು ಅಲಹಾಬಾದ್ ಹೈಕೋರ್ಟ್ನ ಆ ಒಂದು ತೀರ್ಪು ಪ್ರಧಾನಿಯ ಕುರ್ಚಿಯನ್ನೇ ಅಲುಗಾಡಿಸಿತು. ಜೂನ್ 25, 1975 ಭಾರತದ ಪ್ರಜಾಪ್ರಭುತ್ವದ ಅತಿ ಕರಾಳ ರಾತ್ರಿ. ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಘೋಷಿಸಿದರು. ಪತ್ರಿಕೆಗಳ ಬಾಯಿ ಮುಚ್ಚಿಸಲಾಯಿತು. ರಾತ್ರೋರಾತ್ರಿ ವಿರೋಧ ಪಕ್ಷದ ನಾಯಕರು ಜೈಲು ಸೇರಿದರು. ಸಂವಿಧಾನದ ಹಕ್ಕುಗಳ ಕಗ್ಗೊಲೆ, ಬಲವಂತರ ಸಂತಾನಹರಣ ಶಸ್ತ್ರಚಿಕಿತ್ಸೆಗಳು, ಪೊಲೀಸ್ ದೌರ್ಜನ್ಯ. ಇದು ದೇಶದ ರಕ್ಷಣೆಗಾಗಿ ಮಾಡಿದ ನಿರ್ಧಾರವೋ ಅಥವಾ ಅಧಿಕಾರದ ದುರುಪಯೋಗವೋ? ಇಡೀ ದೇಶವೇ ಆಕ್ರೋಶದ ಜ್ವಾಲೆಯಲ್ಲಿ ಬೇಯುತ್ತಿತ್ತು. ತುರ್ತು ಪರಿಸ್ಥಿತಿಯ ನಂತರ ಸೋತರು. ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಅಧಿಕಾರಕ್ಕೆ ಬಂದರು. ಆದರೆ ಪಂಜಾಬ್ನ ಉಗ್ರವಾದವನ್ನು ಹತ್ತಿಕ್ಕಲು ಸುವರ್ಣ ಮಂದಿರದೊಳಗೆ ಸೈನ್ಯ ನುಗ್ಗಿಸಿದ ಆಪರೇಷನ್ ಬ್ಲೂ ಸ್ಟಾರ್ ಅವರ ಪಾಲಿಗೆ ಮುಳುವಾಯಿತು. ಅಕ್ಟೋಬರ್ 31, 1984 ತಮ್ಮದೇ ಅಂಗರಕ್ಷಕರಿಂದ ಸತತ 30ಕ್ಕೂ ಹೆಚ್ಚು ಗುಂಡೇಟು. ರಕ್ತದ ಮಡುವಿನಲ್ಲಿ ಉಕ್ಕಿನ ಮಹಿಳೆಯ ಭೀಕರ ಅಂತ್ಯ. ದೇಶ ಕಂಡ ಅತ್ಯಂತ ಬಲಿಷ್ಠ ಪ್ರಧಾನಿ ಹಾಗೆ ಪ್ರಜಾಪ್ರಭುತ್ವದ ಕತ್ತು ಹಿಸುಕಿದ ನಾಯಕಿ ಇಂದಿರಾ ಗಾಂಧಿಯವರ ಈ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ.